ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಫಸ್ಟ್ ಇಯರ್ ಡಿಗ್ರಿ BA ಅವರಿಗೆ ಎಕನಾಮಿಕ್ಸ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಆದ ಟಾಪಿಕ್ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೇನೆ. ಯಾಕೆ ಅಂದ್ರೆ ಇದು ಎಕ್ಸಾಮ್ ಅಲ್ಲಿ ಅನೇಕ ಬಾರಿ ರಿಪೀಟೆಡ್ ಆಗಿದೆ. 10 ಆರ್ 15 ಮಾರ್ಕ್ಸ್ಗೆ ಖಂಡಿತವಾಗ್ಲೂ ಬಂದೇ ಬರುವಂತಹ ಒಂದು ಕ್ವಶನ್ಸ್ ಇದಾಗಿರುತ್ತೆ. ಹಾಗಾಗಿ ಈ ಒಂದು ಟಾಪಿಕ್ ನ ಬಗ್ಗೆ ನಾನು ಇವತ್ತು ನಿಮ್ಗೆ ಕ್ಲಾಸ್ ತಗೊಳ್ತಿದ್ದೇನೆ. ಈಗಾಗಲೇ ನಾನು ಹೇಳ್ದಂತೆ ಎಕನಾಮಿಕ್ಸ್ ಅಲ್ಲಿ ನಮ್ಗೆ ತುಂಬಾ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಆ ವರ್ಡ್ಗಳು ಅಥವಾ ಟೆಕ್ಸ್ಟ್ ಅಲ್ಲಿ ಬರ್ದಿರುವಂತಹ ರೀತಿಗಳು ನಮ್ಗೆ ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಕೋಷ್ಟಕಗಳು ಅಲ್ಲೆಲ್ಲ ಈ ತರ ಎಲ್ಲ ಮಾಡಿರೋದು ತುಂಬಾ ನಮ್ಗೆ ಏನಂತ ಅರ್ಥ ಆಗಲ್ಲ, ಅಥವಾ ಅವರು ಎಕ್ಸ್ಪ್ಲೇನ್ ಮಾಡಿರುವ ರೀತಿ ಸ್ವಲ್ಪ ಏನೋ ಒಂಥರ ಕ್ಲಿಷ್ಟ ಅಂತ ಅನ್ಸುತ್ತೆ. ಹಾಗಾಗಿ ನಾನು ಸರಳವಾದ ರೀತಿಯಲ್ಲಿ ನಮ್ಗೆ ಅರ್ಥ ಆಗ್ಲಿ ಬೇಗ ನಿಮ್ಗೆಲ್ಲ ಅರ್ಥ ಆಗ್ಲಿ ಬೇಗ ಎನ್ನುವಂತ ರೀತಿಯಲ್ಲಿ ನಾನೊಂದು ಕ್ಲಾಸ್ ಅನ್ನ ಮಾಡಿ ಪ್ರಿಂಟ್ ತಗೊಂಡಿದ್ದೀನಿ. ಸೊ ಈ ಕ್ಲಾಸ್ ಅನ್ನ ನಾನು ನಿಮ್ಗೆ ಸರಳವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆದ ಟಾಪಿಕ್ ಇದಾಗಿರುತ್ತೆ. ಸೊ ನಮ್ಮ ಟಾಪಿಕ್ ಏನಂತ ಗೊತ್ತಾಯ್ತಲ್ವಾ? ಬೇಡಿಕೆಯ ನಿಯಮ ಮತ್ತೆ ಬೇಡಿಕೆಯ ಸ್ಥಾಪಕತ್ವ ಎನ್ನುವಂತ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಒಂದು ವಿಡಿಯೋನ ಖಂಡಿತವಾಗಿ ನೀವು ಮಿಸ್ ಮಾಡ್ಲೇಬಾರ್ದು. ಯಾರೆಲ್ಲ BA ತಗೊಂಡಿದ್ದೀರಾ ಎಕನಾಮಿಕ್ಸ್ ಅವರು ಖಂಡಿತ ಇದನ್ನ ಓದ್ಕೊಳ್ಳೇಬೇಕಾದ ಒಂದು ಟಾಪಿಕ್ ಆಗಿರುತ್ತೆ. ಸೊ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ಗೆ ಹೋಗೋಣ. ಬೇಡಿಕೆ ನಿಯಮ ಮತ್ತೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಇದರಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಈ ತರನ ಫುಲ್ ಕ್ವಶನ್ಸ್ ಕೇಳ್ತಾರೆ. ಇಲ್ಲ ಅಂದ್ರೆ ಖಾಲಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ 5 ಮಾರ್ಕ್ಸ್ಗೆ ಕೂಡ ಕೇಳ್ಬಹುದು. ಇಲ್ಲ ಬೇಡಿಕೆಯ ನಿಯಮ ಅಂತ ಕೂಡ ನಿಮ್ಗೆ ಖಾಲಿ ಅಷ್ಟನ್ನು ಕೂಡ ಕೇಳ್ಬಹುದು. ನಾವೀಗ ಬಿಡಿಬಿಡಿಯಾಗಿ ಅಥವಾ ಸಪ್ರೇಟ್ ಆಗಿ ಒಂದೊಂದು ವರ್ಡ್ ಗಳ ಅರ್ಥವನ್ನು ತಿಳ್ಕೊಂಡು ಕೊನೆಗೆ ಸಂಪೂರ್ಣವಾಗಿ ಈ ಒಂದು ಟಾಪಿಕ್ ನ ಕಲಿತುಕೊಳ್ಳೋಣ. ಮೊದಲಿಗೆ ನಮ್ಮ ಟಾಪಿಕ್ ಏನು? ಬೇಡಿಕೆಯ ನಿಯಮ ಅಂದ್ರೆ ಇಂಗ್ಲಿಷ್ ನಲ್ಲಿ ಲಾ ಆಫ್ ಡಿಮ್ಯಾಂಡ್ ಅಂತ ಕರೀತಾರೆ. ಬೇಡಿಕೆಯ ನಿಯಮ. ಎರಡನೇದು ಬೇಡಿಕೆಯ ಸ್ಥಿತಿಸ್ಥಾಪಕತ್ವ, ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಈ ಎರಡು ವಿಷಯಗಳನ್ನ ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಮುಖ್ಯ. ಮೊದಲಿಗೆ ನಾವು ಬೇಡಿಕೆ ಏನು ಅಂತ ಅನ್ಕೊಳ್ಳೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಬೇಡಿಕೆ ಅಂದ್ರೆ ಎಕನಾಮಿಕ್ಸ್ ನಲ್ಲಿ ಬೇಡಿಕೆ ಅಥವಾ ಡಿಮ್ಯಾಂಡ್ ಅಂದ್ರೆ ಕೇವಲ ಒಂದು ವಸ್ತು ನಮಗೆ ಬೇಕು ಎಂದು ಬಯಸುವುದಲ್ಲ, ಬರೀ ನಮ್ಗೆ ಬೇಕು ಅಂತ ಅನ್ಕೊಳ್ಳೋದಷ್ಟೇ ಅಲ್ಲ. ಎಕನಾಮಿಕ್ಸ್ ನ ಪ್ರಕಾರ ಬೇಡಿಕೆ ಏನಪ್ಪಾ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ವಸ್ತುವನ್ನು ಖರೀದಿಸುವ ಬಯಕೆ, ಅದನ್ನು ಖರೀದಿಸಲು ಸಾಮರ್ಥ್ಯ ಮತ್ತೆ ನಿರ್ದಿಷ್ಟ ಬೆಲೆಯಲ್ಲಿ ಅದನ್ನು ಖರೀದಿಸುವ ಸಿದ್ಧತೆ ಇದ್ದಾಗ ಮಾತ್ರ ಅದನ್ನ ಬೇಡಿಕೆ ಎಂದು ಕರಿತೀವಿ. ಕನ್ನಡದಲ್ಲಿ ಬೇಡಿಕೆ ಅಂದಾಗ ನಮ್ಗೆ ಯಾವ್ದೋ ಒಂದು ವಸ್ತು ಬೇಕು, ಅದನ್ನ ಬೇಡಿಕೆ ಅಂತ ಕರಿತೀವಿ ಅಂತ ಹೇಳ್ಬೋದು. ಬಟ್ ಎಕನಾಮಿಕ್ಸ್ ಪ್ರಕಾರ ಬೇಡಿಕೆ ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ವಸ್ತುವನ್ನ ಖರೀದಿಸಲಿರುವಂತಹ ಬಯಕೆ ಪ್ಲಸ್ ಅದನ್ನು ಖರೀದಿಸಲು ಬೇಕಾಗುವಂತಹ ಸಾಮರ್ಥ್ಯ ಪ್ಲಸ್ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಅದನ್ನ ಖರೀದಿಸುವಂತಹ ಸಿದ್ಧತೆಯಲ್ಲಿ ಅವನಿದ್ದಾಗ ಮಾತ್ರ ಅದನ್ನ ಬೇಡಿಕೆ ಅಂತ ಪರಿಪೂರ್ಣವಾಗಿ ಕರಿತೀವಿ. ಸರಳವಾಗಿ ಹೇಳುವುದಾದ್ರೆ ಬಯಕೆ ಪ್ಲಸ್ ಸಾಮರ್ಥ್ಯ ಪ್ಲಸ್ ಖರೀದಿಸುವ ಸಿದ್ಧತೆ ಈಕ್ವಲ್ ಟು ಬೇಡಿಕೆ ಅಂತ ಆಗತ್ತೆ. ಅಂದ್ರೆ ಉದಾಹರಣೆ ಕೊಡುವುದಾದ್ರೆ, ನನಗೆ ಒಂದು ಕಾರ್ ಬೇಕು ಎಂದು ನಾನು ಬಯಸ್ತೇನೆ, ಆದ್ರೆ ಅದನ್ನ ಖರೀದಿಸಲು ನನ್ನ ಬಳಿ ಹಣ ಇರುವುದಿಲ್ಲ. ಆಗ ಅದು ಕೇವಲ ಬಯಕೆ ಆಗಿರುತ್ತೆ ಹೊರತು ಬೇಡಿಕೆ ಆಗಿರಲ್ಲ. ಗೊತ್ತಾಯ್ತಲ್ವಾ? ಅಂದ್ರೆ ಕಾರ್ ಬೇಕು, ದುಡ್ಡಿರಲ್ಲ, ಆಗ ಅದು ಕೇವಲ ಬಯಕೆ ಆಗಿರುತ್ತೆ, ಬೇಡಿಕೆ ಅಲ್ಲ. ಆದ್ರೆ ಕಾರನ್ನ ಖರೀದಿಸುವ ಬಯಕೆಯ ಜೊತೆಗೆ ಹಣವೂ ಇದ್ದು ಅದನ್ನು ಖರೀದಿಸಲು ನಾನು ಸಿದ್ಧನಿದ್ದರೆ ಮಾತ್ರ ಆಗ ಅದು ಬೇಡಿಕೆ ಅಥವಾ ಆ ಬೇಡಿಕೆ ಎನ್ನುವಂತಹದ್ದು ಕಂಪ್ಲೀಟ್ ಒಂದು ಫಾರ್ಮ್ ಆಗಿ ಬರುತ್ತೆ. ಗೊತ್ತಾಯ್ತಲ್ವಾ? ಕಾರನ್ನು ಖರೀದಿಸಲು ಹಣನೂ ಬೇಕು, ಅದ್ರಲ್ಲಿ ನನ್ನ ಜೊತೆಗೆ ನಂಗೆ ಆಸೆನೂ ಇದೆ, ಹಾಗೇನೆ ಅದನ್ನು ಖರೀದಿಸಲು ಕೂಡ ನಾನು ಸಿದ್ಧನಿದ್ದೇನೆ ಅಂತ ಆದಾಗ ಬೇಡಿಕೆ ಎನ್ನುವಂಥದ್ದು ಪೂರ್ಣವಾಗುತ್ತೆ. ಈಗ ನಾವು ಬೇಡಿಕೆ ಅಂದ್ರೆ ಏನಂತ ತಿಳ್ಕೊಂಡ್ವಿ. ಬೇಡಿಕೆ ನಿಯಮ ಏನು ಅಂತ ತಿಳ್ಕೊಳ್ಳೋಣ. ಬೇಡಿಕೆ ನಿಯಮ ಲಾ ಆಫ್ ಡಿಮ್ಯಾಂಡ್. ಬೇರೆ ಎಲ್ಲ ಅಂಶಗಳು ಸ್ಥಿರವಾಗಿದ್ದಾಗ ಒಂದು ವಸ್ತುವಿನ ಬೆಲೆ ಹೆಚ್ಚಾದರೆ ಅದರ ಬೇಡಿಕೆ ಕಡಿಮೆಯಾಗುತ್ತದೆ ಮತ್ತು ಬೆಲೆ ಕಡಿಮೆಯಾದ್ರೆ ಬೇಡಿಕೆ ಹೆಚ್ಚಾಗುತ್ತದೆ. ಗೊತ್ತಾಯ್ತಲ್ವಾ? ಒಂದು ಅಂಶ ಸ್ಥಿರವಾಗಿರ್ಬೇಕು ಅಂದ್ರೆ ಕಾರೇ ಆಗಿರುತ್ತೆ, ಒಂದು ಅಂಶ ಯಾವುದೋ ಒಂದು ವಸ್ತು ಅದು ಸ್ಥಿರವಾಗಿರುತ್ತೆ. ಅದರ ಬೆಲೆ ಹೆಚ್ಚಾದಾಗ, ಕಾರಿನ ಬೆಲೆ ಹೆಚ್ಚಾದಾಗ ಅದರ ಬೇಡಿಕೆ ಕಡಿಮೆ ಆಗತ್ತೆ. ಅಂದ್ರೆ ಕಾರ್ ರೇಟ್ ಜಾಸ್ತಿ ಆಯ್ತು, ನಮ್ಗೆ ಬೇಡ ಅಂತ ಅಂತಾರೆ ಜನರು. ಯಾಕಂದ್ರೆ ಹಣ ಅಷ್ಟು ಕೊಟ್ಟು ಖರೀದಿಸುವಂತ ಶಕ್ತಿ ಇರುವುದಿಲ್ಲ ಅಲ್ವಾ? ಆಗ ಖರೀದಿಸುವುದು ಕಡಿಮೆ ಆಗತ್ತೆ. ಅಂದ್ರೆ ಬೆಲೆ ಹೆಚ್ಚಾದಾಗ ಅದರ ಬೇಡಿಕೆ ಕೂಡ ಕಡಿಮೆ ಆಗತ್ತೆ. ಅಥವಾ ಬೆಲೆ ಕಡಿಮೆಯಾದಾಗ, ಅಂದ್ರೆ ಒಂದು ವಸ್ತುವಿನ ಬೆಲೆ ಕಡಿಮೆ ಇದ್ದಾಗ ಜನರು ಬೇಗ ಹೋಗ್ತಾರೆ. ಬೆಲೆ ಇಳಿಮುಖವಾಗಿದೆ, ಕಡಿಮೆ ಆಗಿದೆ, ಆಗ ಜನರ ಬೇಡಿಕೆ ಹೆಚ್ಚಾಗುತ್ತೆ, ಬೇಗ ಹೋಗಿ ತಗೊಂಡ್ ಬರ್ತಾರೆ. ಸೊ ಈ ಒಂದು ನಿಯಮ ಏನಿರುತ್ತೆ, ಈ ಒಂದು ನಡೆದಿರುತ್ತದಲ್ವಾ, ಇದನ್ನೇ ನಿಯಮ, ಬೇಡಿಕೆಯ ನಿಯಮ ಅಂತ ಹೇಳ್ತೀವಿ. ಅಂದ್ರೆ ಬೆಲೆ ಜಾಸ್ತಿ ಆದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆಯಾದಾಗ ಬೇಡಿಕೆ ಹೆಚ್ಚಾಗತ್ತೆ. ಸೊ ಇವೆರಡರ ನಡುವೆ ಇರುವಂತಹ ಸಂಬಂಧ ಏನಿದೆ, ವಿರುದ್ಧವಾದ ಸಂಬಂಧಗಳೇನಿದೆ, ಆದ್ರೆ ಒಂದು ಹೆಚ್ಚಾದಾಗ ಇನ್ನೊಂದು ಕಮ್ಮಿ ಆಗುತ್ತೆ ಅಥವಾ ಒಂದು ಕಡಿಮೆ ಆದಾಗ ಇನ್ನೊಂದು ಹೆಚ್ಚಾಗುತ್ತೆ. ಬೆಲೆ ಮತ್ತೆ ಬೇಡಿಕೆಗಳ ನಡುವೆ ಇರುವಂತಹ ಒಂದು ವ್ಯತ್ಯಾಸವೇ ವಿರುದ್ಧವಾದ ಒಂದು ಸಂಬಂಧ ಏನಿದೆ, ಇದನ್ನೇ ಬೇಡಿಕೆ ನಿಯಮ ಅಂತ ಹೇಳ್ತೀವಿ. ಈಗ ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಇದನ್ನ ನೀವು ಹೀಗೇನೆ ಡಿಟೇಲ್ ಆಗಿ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟು ಇದೇ ತರ ಎಲ್ಲವನ್ನ ಬರ್ದು
ಎಕ್ಸಾಮ್ ಅಲ್ಲಿ ನೀವು ಬರೆದ್ರೆ ಖಂಡಿತ ನಿಮ್ಗೆ ಇದು ಒಳ್ಳೆಯ ಮಾರ್ಕ್ಸ್ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಇದನ್ನೇ ಬೇಕಾದ್ರೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಸ್ನೇಹಿತರೆ. ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಅಂದ್ರೆ ಏನು, ಈಗ ಇಲ್ಲಿ ಕಾರ್ ಎಕ್ಸಾಂಪಲ್ ಯಾರು ಕೊಟ್ಟಿಲ್ಲ, ನೀವು ಕಾರ್ ಎಕ್ಸಾಂಪಲ್ ನ ಕೊಟ್ಟು ಬರೀರಿ ಡೀಟೇಲ್ ಆಗಿ. ಒಬ್ಬ ವ್ಯಕ್ತಿ ಕಾರ್ ತರ್ಲಿಕ್ಕೆ ಹೋಗ್ತಾನೆ, ರೇಟ್ ಜಾಸ್ತಿ ಇರುತ್ತೆ, ಅವನು ಬರ್ತಾನೆ ಅಂದ್ರೆ ಬೇಡಿಕೆ ಕಡಿಮೆ ಆಗುತ್ತೆ. ಆವತ್ತು ಅದೇ ವ್ಯಕ್ತಿಗೆ ಒಂದು ದಿನ ಕಾರ್ನ ಬೆಲೆ ಕಡಿಮೆ ಆಯ್ತು ಅಂತ ಗೊತ್ತಾದಾಗ ತಗೊಂಡ್ಬರ್ಲಿಕ್ಕೆ ಹೋಗ್ತಾನೆ, ಅವಾಗ ಅವನ ಬೇಡಿಕೆ ಹೆಚ್ಚಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನ ಬೇಕಾದ್ರಲ್ಲಿ ನೀವು ಬರೀರಿ, ಯಾಕಂದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರ್ಬೇಕಂದ್ರೆ ಜಾಸ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಬಟ್ 5 ಮಾರ್ಕ್ಸ್ ಬಂದಾಗ ಬೇಕಾಬಿಟ್ಟಿ ಬರೀತಾ ಹೋದ್ರೆ ಟೈಮ್ ಸಾಕಾಗಲ್ಲ. ಇದನ್ನ ತಲೆಯಲ್ಲಿ ಇಟ್ಕೋಬೇಕು. ಸೊ ಈಗ ನಾವು ಬೇಡಿಕೆ ನಿಯಮ ಏನು ಅಂತ ತಿಳ್ಕೊಂಡ್ವಿ. ನಂತರ ಇದಕ್ಕೊಂದು ಉದಾಹರಣೆ ಕೊಡೋಣ. ಒಂದು ವಸ್ತುವಿನ ಬೆಲೆ 100 ರುಪೀಸ್ ಇದೆ ಅಂತ ತಿಳ್ಕೊಳ್ಳೋಣ. ಆ ಬೆಲೆಯಲ್ಲಿ ನೀವು 2 ಯೂನಿಟ್ ನ ಖರೀದಿಸ್ತೀರಿ. ಒಂದು ವಸ್ತುವಿನ ಬೆಲೆ 100 ರೂಪಾಯಿ ಇತ್ತಾ, ಹಾಗಾಗಿ ನೀವು 2 ತಗೊಂಡ್ ಬರ್ತೀರಿ, ಯಾಕಂದ್ರೆ 100 ರೂಪಾಯಿ ಇದೆ ಅಲ್ವಾ, ಜಾಸ್ತಿ ತಗೊಳಕ್ಕಾಗಲ್ಲ ನಿಮ್ಗೆ. ಅದೇ ಆ ವಸ್ತುವಿನ ಬೆಲೆ 80 ರೂಪಾಯಿಗೆ ಬಂದಾಗ ನೀವ್ ಏನ್ ಮಾಡ್ತೀರಾ, 3 ತಗೊಂಡ್ ಹೋಗ್ಲಿಕ್ಕೆ ಹೋಗ್ತೀರಾ, ಯಾಕಂದ್ರೆ ರೇಟ್ ಕಮ್ಮಿ ಆಗಿದೆ ಅಲ್ವಾ, ಜಾಸ್ತಿ ತರ್ಲಿಕ್ಕೆ ಹೋಗ್ತೀರಾ. ಮತ್ತೆ ಅದೇ ವಸ್ತುವಿನ ಬೆಲೆ 60 ರೂಪಾಯಿ ಬಂತು ಅಂದಾಗ ಇನ್ನೂ ಒಂದ್ ಜಾಸ್ತಿ ತಗೊಳ್ತೀರಾ, ಯಾಕಂದ್ರೆ ಬೆಲೆ ಕಡಿಮೆ ಆಗಿದೆ, ವಸ್ತುನ ಜಾಸ್ತಿ ತಗೊಳ್ತೀರಾ. ಹೀಗಾಗಿ ಬೆಲೆ ಕಡಿಮೆಯಾದಂತೆ ಬೇಡಿಕೆ ಹೆಚ್ಚಾಗಿದೆ. ಇದಕ್ಕೆ ವಿರುದ್ಧವಾಗಿ ಬೆಲೆ ಹೆಚ್ಚಾದ್ರೆ ಬೇಡಿಕೆ ಕಮ್ಮಿ ಆಗ್ತದೆ. ಇದನ್ನ ವಿರುದ್ಧ ಮಾಡ್ತಾ ಹೋಗಿ. ಈಗ 100 ರೂಪಾಯಿ ಇತ್ತು, ಒಂದು ವಸ್ತುವಿನ ಬೆಲೆ ಅಂದ್ರೆ ಬೆಲೆ ಕಡಿಮೆ ಆಗಿದೆ, 100 ರೂಪಾಯಿ ಇತ್ತು, ಆಗ ಏನಾಗುತ್ತೆ, ಅಲ್ಲ ಸಾರಿ, ಬೆಲೆ ಕಮ್ಮಿ ಆಯ್ತು, 20 ರೂಪಾಯಿಗೆ ಸಿಗುತ್ತೆ ಅಂತಾದಾಗ ನೀವು ಎಷ್ಟಕ್ಕೆ ಹೋಗಿ ತಗೊಂಡ್ ಬರ್ತೀರಾ, ಜಾಸ್ತಿ ತಗೊಂಡ್ 100 ರೂಪಾಯಿ ಹೋಗಿ ತಗೊಂಡ್ ಬರ್ತೀರಾ, ಬೇಡಿಕೆ ಹೆಚ್ಚಾಗುತ್ತೆ ಆಗ. ಅಂದ್ರೆ ಬೆಲೆ ಕಡಿಮೆ ಆಗಿದೆ ಅಲ್ವಾ. ಹಂಗೆ ಇದು ಅರ್ಥ ಆಗುತ್ತೆ, ಈಸಿ ಕಾನ್ಸೆಪ್ಟ್. ಎವ್ರಿ ಡೇ ಲೈಫ್ ಅಲ್ಲಿ ನಾವು ಮಾಡುದಿದ್ದನ್ನೇ. ಯಾವುದೇ ಪರ್ಚೇಸ್ ಮಾಡಕ್ ಹೋದಾಗ ರೇಟ್ ಕಮ್ಮಿ ಆಗಿದೆ ಅಂದಾಗ ಜಾಸ್ತಿ ತರ್ಲಿಕ್ಕೆ ಹೋಗ್ತೀವಲ್ವಾ, ರೇಟ್ ಜಾಸ್ತಿ ಅಂದಾಗ ಅದನ್ನೇ ನಾವು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಮ್ಮಿ ತಗೊಂಡ್ ಬರ್ಲಿಕ್ಕೆ ಹೋಗ್ತೀವಲ್ವಾ, ಅದೇ ಬೇಡಿಕೆಯ ನಿಯಮ ಆಗಿರುತ್ತೆ ಅಂತ ಅರ್ಥ. ಸೊ ಬೇಡಿಕೆಯ ಪಟ್ಟಿಯನ್ನು ನಾವು ಮಾಡೋಣ. ಒಂದು ನಿಮ್ಗೆ ಕೋಷ್ಟಕದ ರೀತಿಯಲ್ಲಿ, ಟೇಬಲ್ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಈ ಟೇಬಲ್ ನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದಲ್ವಾ ಈಸಿಯಾಗಿ. ಟೇಬಲ್ ಏನು, ಒಂದು ವಸ್ತುವಿನ 2 ಟೇಬಲ್ ಮಾಡ್ಕೊಳ್ಳೋಣ. ವಸ್ತುವಿನ ಬೆಲೆ, ಇದು ಬೇಡಿಕೆ ಪ್ರಮಾಣ. ಬೇಡಿಕೆ ಪ್ರಮಾಣ ನಾವು ಎಷ್ಟು ತಗೊಳ್ತೀವಿ, ಬೇಡಿಕೆಯ ಪ್ರಮಾಣ ಆಗಿರುತ್ತೆ. ಸೊ ಒಂದು ವಸ್ತುವಿನ ಬೆಲೆ 100 ರೂಪಾಯಿ ಆಗಿರುತ್ತೆ, ಆಗ ನಾವು 100 ರೂಪಾಯಿ ಜಾಸ್ತಿ ಆಯ್ತಲ್ವಾ, 2 ಸಾಕು ಅಂತ ತಗೊಂಡ್ ಬರ್ತೀವಿ. ಇನ್ನೊಂದ್ಸಲ ಏನಾಗುತ್ತೆ, ಆ ವಸ್ತುವಿಗೆ ಒಂದು ಯಾವ್ದೇ ವಸ್ತು ಇಟ್ಕೊಳ್ಳಿ 80 ರೂಪಾಯಿ ಆಗುತ್ತೆ, ರೇಟ್ ಕಮ್ಮಿ ಆಯ್ತು, ಇನ್ನೊಂದು 4 ಎಕ್ಸ್ಟ್ರಾ ತರ್ತೀನಿ ಅಂತ 3 ತರ್ತೀವಿ. ಇನ್ನು 60 ರೂಪಾಯಿಗೆ ಬಂತು ಬೆಲೆ, ಇನ್ನೂ ತುಂಬಾ ಕಮ್ಮಿ ಆಯ್ತಲ್ವಾ ಅಂತ 4 ತಗೊಂಡ್ ಬರ್ತೀವಿ. ಮತ್ತೆ 40 ರೂಪಾಯಿ ಆಯ್ತು, 5 ತಗೊಂಡ್ ಬರ್ತೀವಿ. 20 ರೂಪಾಯಿಗೆ ಬಂತು, 6 ತಗೊಂಡ್ ಬರ್ತೀವಿ. ಹೀಗೆ ಬೆಲೆ ಕಡಿಮೆಯಾದ ಹಾಗೆ ಬೇಡಿಕೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ಬೆಲೆ ಜಾಸ್ತಿ ಆದಾಗ ಬೇಡಿಕೆಗಳು ಕಡಿಮೆ ಆಗ್ತಾ ಹೋಗ್ತದೆ. ಇದೇ ಬೇಡಿಕೆ ಆಗಿರುತ್ತೆ. ಸೊ ಇದನ್ನ ನೀವು ಎಕ್ಸ್ಪ್ಲೇನ್ ಮಾಡಿ. ನಾನೀಗ ಏನ್ ಹೇಳಿದೆ, ಬೆಲೆ 100 ಇದ್ದಾಗ 2 ತಗೊಂಡ್ ಬಂದ್ವಿ, ಬೆಲೆ 80ಕ್ಕೆ ಬಂದಾಗ 3 ಯೂನಿಟ್ಸ್ ತಂದ್ವಿ, 60ಕ್ಕೆ ಬಂದಾಗ 4, ಹೀಗೆ ಬೆಲೆಗೆ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗ್ತಾ ಹೋಗ್ತದೆ. ಅಂದ್ರೆ ಬೇಡಿಕೆ ಫಸ್ಟ್ 2 ಇತ್ತು, ಆಮೇಲೆ 3, ಬೇಡಿಕೆ ಹೆಚ್ಚಾಗ್ತಾ ಹೋಗ್ತದೆ. ಇದಿಷ್ಟು ಕೂಡ ಬೇಡಿಕೆಯ ನಿಯಮ ಆಗುತ್ತೆ. ಇನ್ನು ಬೇಡಿಕೆಯ ರೇಖೆ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ ಈ ಚಾಪ್ಟರ್ ಅಲ್ಲಿ. ಬೇಡಿಕೆಯ ರೇಖೆ ಅಂದ್ರೆ ಏನು, ಅಂತದೇನು ಸ್ಪೆಷಲ್ ಆಗಿಲ್ಲ. ಇದನ್ನ ಗ್ರಾಫ್ ನಲ್ಲಿ ತೋರಿಸಿದ್ರೆ ಸಿಗುವ ರೇಖೆಯನ್ನೇ ಬೇಡಿಕೆ ರೇಖೆ ಅಂತಾರೆ. ಇದನ್ನ ಗ್ರಾಫ್ ವೈಸ್ ಮಾಡಿ ಮಾಡ್ತಾರೆ. ಆ ಗ್ರಾಫ್ ಅಲ್ಲಿ ಮಾಡಿದಾಗ ಬರುವಂತಹ ಒಂದು ರೇಖೆ ಏನಿದೆ ಅದನ್ನೇ ಬೇಡಿಕೆಯ ರೇಖೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ವಸ್ತುವಿನ ಬೆಲೆ ಅಂತ ಬರ್ಕೊಳ್ಳಿ, ಈ ಕಡೆ ಬೇಡಿಕೆ ಪ್ರಮಾಣ ಅಂತ ಬರ್ಕೊಳ್ಳಿ. ಈಗ ಈ ಕಾಸ್ಟ್ ನಾವು ಪಾಯಿಂಟ್ ಆಗಿ ಬರಿಬೇಕು. ಇಲ್ಲಿ ವಸ್ತುವನ್ನ 100ಕ್ಕೆ ತಂದಾಗ ಅದ್ರದ್ದು ಬೆಲೆ 2 ಆಗಿರುತ್ತೆ, ಆಮೇಲೆ 80ಕ್ಕೆ ತಂದಾಗ 5 ಆಗಿರುತ್ತೆ. ಆಮೇಲೆ ಇದೇ ತರ ಕೋಷ್ಟಕ ಮಾಡ್ಬೇಕು. 60ಕ್ಕೆ ತಂದಾಗ 4 ತರ್ತೀವಿ, 40ಕ್ಕೆ ತಂದಾಗ 5 ತರ್ತೀವಿ, ಹಾಗೇನೆ 20ಕ್ಕೆ ತಂದಾಗ 6 ತರ್ತೀವಿ. ಇದೇನು ಕೋಷ್ಟಕ ನಾವು ಈ ತರ ಮಾಡ್ತೀವಲ್ವಾ, ಈ ತರ ಬರಿಬೇಕು. ಸಾರಿ ಸ್ನೇಹಿತರೆ, ಇಲ್ಲಿ 2 ತರ್ತೀವಿ, 100 ಆದಾಗ 2 ತರ್ತೀವಿ, 5 ತರ್ತೀವಿ, ಹಿಂಗೆ. ಇದನ್ನ ನಾವು ಆಮೇಲೆ ಗ್ರಾಫ್ ವೈಸ್ ಅಲ್ಲಿ 5 ಆಯ್ತು, ಆಮೇಲೆ 4 ಆಯ್ತು, ಆಮೇಲೆ 6 ತರ್ತೀವಿ. ಅಂದ್ರೆ ಬೆಲೆ ಜಾಸ್ತಿ ಆದಾಗ ಇದನ್ನ ನಾವು ಕೋಷ್ಟಕದ ರೀತಿಯಲ್ಲಿ ಮಾಡ್ತೀವಲ್ವಾ. ಈ ಒಂದು ವೇ ಏನಿದೆ ಇದನ್ನ ನಾವು ಕೋಷ್ಟಕ ಅಂತೀವಿ. ಸೊ ನಿಮ್ಗೆ ಇದು ಎಕ್ಸಾಂಪಲ್ ಗಾಗಿ ಬರ್ಕೊಟ್ಟಿರೋದು, ಇದನ್ನ ನೀವು ಬರೆಯುವ ಅವಶ್ಯಕತೆ ಇಲ್ಲ. ಸೊ ಬೇಡಿಕೆ ರೇಖೆ ಅಂದ್ರೆ ಏನು, ನಾವು ಇದನ್ನ ಗ್ರಾಫ್ ವೈಸ್ ಅಲ್ಲಿ ಮಾಡಿ ತೋರಿಸ್ತೀವಲ್ವಾ, ಅದನ್ನೇ ಬೇಡಿಕೆಯ ರೇಖೆ ಅಂತ ಕರಿತೀವಿ, ಅಥವಾ ಡಿಮ್ಯಾಂಡ್ ಕರ್ವ್ ಅಂತ ಹೇಳ್ತಾರೆ. ಸೊ ಇದಿಷ್ಟ ಆಯ್ತಲ್ಲ. ಇದರಲ್ಲಿ ಬೇಡಿಕೆ ರೇಖೆ ಸಾಮಾನ್ಯವಾಗಿ ಮೇಲಿನಿಂದ ಕೆಳಕ್ಕೆ ಇಳಿಯುವ ರೀತಿಯಲ್ಲಿ ಇರ್ತದೆ. ಯಾಕೆಂದ್ರೆ ಬೆಲೆ ಹೆಚ್ಚಾದಾಗ ಯಾವಾಗ್ಲೂ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆಯಾದಾಗ ಯಾವಾಗ್ಲೂ ಬೇಡಿಕೆ ಹೆಚ್ಚಾಗುತ್ತೆ. ಆದ್ರಿಂದ ಬೇಡಿಕೆ ರೇಖೆ ಯಾವಾಗ್ಲೂ ಕೆಳಮುಖ ಆಗಿರುತ್ತೆ. ಗೊತ್ತಲ್ವಾ, ಅರ್ಥ ಆಯ್ತಲ್ಲ ನಿಮ್ಗೆ. ಬೆಲೆ ಕಡಿಮೆಯಾದಾಗ ಬೇಡಿಕೆ ಹೆಚ್ಚಾಗುತ್ತೆ, ಬೆಲೆ ಹೆಚ್ಚಾದಾಗ ಕೂಡ ಬೇಡಿಕೆ ಕಡಿಮೆ ಆಗುತ್ತೆ. ಇದು ಕೂಡ ಈ ಒಂದು ಕಾರಣದಿಂದಾಗಿ ಬೇಡಿಕೆ ರೇಖೆ ನಿಂದದು ಯಾವಾಗಲೂ ಕೆಳಮುಖವಾಗಿರುತ್ತೆ. ಇನ್ನು ಬೇಡಿಕೆ ನಿಯಮಕ್ಕೆ ಸಂಬಂಧಪಟ್ಟ ಊಹೆಗಳು ಅಥವಾ ಅಸಂಪ್ಷನ್ಗಳು, ನೀವು ಲಕ್ಷಣಗಳು ಅಂತನಾದ್ರೂ ಅರ್ಥ ಮಾಡ್ಕೊಳ್ಳಿ. ಸೊ ಏನಂತಪ್ಪ ಅಂದ್ರೆ, 1ನೇದೇ ಪಾಯಿಂಟ್, ಗ್ರಾಹಕರ ಆದಾಯ ಸ್ಥಿರವಾಗಿರ್ಬೇಕು, ಗ್ರಾಹಕನ ಇನ್ಕಮ್ ನಲ್ಲಿ ಯಾವುದೇ ಬದಲಾವಣೆ ಇರಬಾರ್ದು. ಇನ್ನು 2ನೇಯದು ಯಾವ್ದಪ್ಪ ಅಂದ್ರೆ, ಗ್ರಾಹಕರ ಅಭಿರುಚಿ ಮತ್ತೆ ಆದ್ಯತೆಗಳು ಬದಲಾಗಬಾರದು, ಟೇಸ್ಟ್ ಅಂಡ್
ಪ್ರಿಫರೆನ್ಸ್ ಒಂದೇ ಇರಬೇಕು. 3 ಪರ್ಯಾಯ ವಸ್ತುಗಳ ಬೆಲೆ ಬದಲಾಗಬಾರ್ದು, ಅಂದ್ರೆ ಸಬ್ಸ್ಟಿಟ್ಯೂಟ್ ಗೂಡ್ಸ್ ನ ಬೆಲೆ ಯಾವತ್ತೂ ಬದಲಾವಣೆ ಇರಬಾರ್ದು. 4 ಪೂರಕ ವಸ್ತುಗಳ ಬೆಲೆ ಬದಲಾಗಬಾರ್ದು, ಅಂದ್ರೆ ಕಾಂಪ್ಲಿಮೆಂಟರಿ ಗೂಡ್ಸ್ ನ ಬೆಲೆಯಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಇರಬಾರ್ದು. ಭವಿಷ್ಯದ ಬೆಲೆಯ ಬಗ್ಗೆ ನಿರೀಕ್ಷೆ ಬದಲಾಗಬಾರದು. ಇದಿಷ್ಟು ಕೂಡ ಈ ಒಂದು ಬೇಡಿಕೆ ನಿಯಮಕ್ಕೆ ಇರುವಂತಹ ಊಹೆಗಳು ಅಥವಾ ಅಸಂಪ್ಷನ್ಗಳು ಆಗಿರುತ್ತೆ. ಇನ್ನು ಜನಸಂಖ್ಯೆಯಲ್ಲಿ ದೊಡ್ಡ ಬದಲಾವಣೆ ಬರಬಾರ್ದು, ಅಂದ್ರೆ ಮಾರುಕಟ್ಟೆಯಲ್ಲಿರುವ ಗ್ರಾಹಕರ ಸಂಖ್ಯೆಯಲ್ಲಿ ದೊಡ್ಡ ಬದಲಾವಣೆ ಆದಾಗ ಕೂಡ ಅಲ್ಲಿ ಬೆಲೆ ಅಥವಾ ಬೇಡಿಕೆಯಲ್ಲಿ ಡಿಫರೆನ್ಸ್ ಬರುತ್ತೆ. ಅಂದ್ರೆ ಜನ ಜಾಸ್ತಿ ಇದ್ದಾಗ ಅವರು ಬೇಡಿಕೆಗಳು ಹೆಚ್ಚಾಗುತ್ತೆ ಅಂತ ಬೆಲೆಯಲ್ಲಿ ಹೆಚ್ಚು ಮಾಡ್ತಾರೆ. ಇದೆಲ್ಲವೂ ಕೂಡ ಒಂದು ಲಕ್ಷಣಗಳಾಗಿರುತ್ತೆ. ಇನ್ನು ಬೇಡಿಕೆ ನಿಯಮದ ಬಗ್ಗೆ ಇರುವಂತಹ ಅಪವಾದಗಳು ಅಥವಾ ಅಪವಾದಗಳನ್ನ ನೋಡುವ. ಸಾಮಾನ್ಯವಾಗಿ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆಯಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಈ ನಿಯಮ ಅನ್ವಯವಾಗುವುದಿಲ್ಲ. ಇದನ್ನ ನಾವು ಎಕ್ಸೆಪ್ಷನ್ಸ್ ಟು ದ ಲಾ ಆಫ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಅಂದ್ರೆ ಬೇಡಿಕೆ ನಿಯಮದ ವಿರುದ್ಧ ಅಥವಾ ಅಪವಾದಗಳು ಎನ್ನುತ್ತೇವೆ. ಅಂದ್ರೆ ಗಿಫನ್ ಗೂಡ್ಸ್ ಅಂತಾರೆ. ಅಂದ್ರೆ ಕೆಲವು ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಕೆಲವೊಂದು ವಸ್ತುಗಳಿಗೆ ಬೆಲೆ ಹೆಚ್ಚಾದಾಗ್ಲೂ ಕೂಡ ಬೇಡಿಕೆನೂ ಜಾಸ್ತಿ ಇರುತ್ತೆ. ಅಂದ್ರೆ ಇದು ಅಪವಾದಗಳು. ಬೇಡಿಕೆ ನಿಯಮ ಯಾವಾಗ್ಲೂ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಯಾವಾಗ್ಲೂ ಇರುವುದಿಲ್ಲ. ಯಾಕಂದ್ರೆ ಕೆಲವು ವಸ್ತುಗಳ ಬೆಲೆ ಜಾಸ್ತಿ ಆದ್ರೂ ಕೂಡ ಜನರು ಅದನ್ನ ಪರ್ಚೇಸ್ ಮಾಡ್ತಾರೆ. ಇನ್ನು ಕೆಲವು ವಸ್ತುಗಳ ಬೆಲೆ ಅಥವಾ ಅದ್ರದ್ದು ಮಟ್ಟವು ತುಂಬಾ ಕಡಿಮೆ ಆದ್ರೂ ಕೂಡ ಅದನ್ನ ಬೆಲೆ ಕಡಿಮೆ ಇದ್ದಾಗ ಅದನ್ನ ಖರೀದಿಸ್ತಾರೆ. ಕೆಲವೊಮ್ಮೆ ಇದನ್ನ ಉಲ್ಟಾ ಕೂಡ ನಡೆಯುವಂತ ಸಾಧ್ಯತೆ ಇರುತ್ತೆ ಅನ್ನೋದನ್ನ ಈ ಒಂದು ಬೇಡಿಕೆ ನಿಯಮದ ಅಪವಾದಗಳಲ್ಲಿ ನಾವು ನೋಡಬಹುದಾಗಿದೆ. ಇದು ಏನಪ್ಪಾ ಅಂತ ನಿಮ್ಗೆ ಇನ್ನೂ ಎಕ್ಸ್ಪ್ಲೇನ್ ಮಾಡೋದು ಅದನ್ನ ಈಸಿಯಾಗಿ, ಕೆಲವು ಕೀಳ್ ದರ್ಜೆಯ ವಸ್ತುಗಳಲ್ಲಿ ಬೆಲೆ ಹೆಚ್ಚಾದ್ರೂ ಬೇಡಿಕೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಇನ್ನು ಇದನ್ನ ಗಿಫನ್ ಗೂಡ್ಸ್ ಅಂತ ಕರೀತಾರಂತೆ. ಇನ್ನು ಪ್ರತಿಷ್ಠೆಯ ವಸ್ತುಗಳು, ಕೆಲವು ದುಬಾರಿ ವಸ್ತುಗಳು ಇರುತ್ತೆ, ತುಂಬಾ ಕಾಸ್ಟ್ಲಿಯಸ್ಟ್ ವಸ್ತು, ಅದು ಬೇಡಿಕೆ ಹಣನೂ ಜಾಸ್ತಿ ಇರುತ್ತೆ, ಆದ್ರೂ ಕೂಡ ಬೇಡಿಕೆಗಳು ಹೆಚ್ಚಾಗಿ ಇರುತ್ತೆ, ಜನರು ತಗೊಳ್ತಾರೆ ದುಡ್ಡಿದ್ದವರು. ಇನ್ನು ಭವಿಷ್ಯದಲ್ಲಿ ಬೆಲೆ ಹೆಚ್ಚಾಗುತ್ತದೆ ಎಂಬ ನಿರೀಕ್ಷೆ ಇರುತ್ತಲ್ವಾ, ಅಂದ್ರೆ ಭವಿಷ್ಯದಲ್ಲಿ ಕೆಲವೊಂದು ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಕೆಲವು ಜನರು ಏನ್ ಮಾಡ್ತಾರೆ, ಕೆಲವೊಂದು ವಸ್ತುಗಳ ಬೆಲೆ ಜಾಸ್ತಿ ಆದ್ರೂ ಕೂಡ ಅದನ್ನ ಈಗ್ಲೇ ಇದು ಜಾಸ್ತಿ ಇದೆ, ಇನ್ನು ಸ್ವಲ್ಪ ನಾವು ವೇಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗ್ತದೆ ಅನ್ನುವಂತಹ ಮುಂದಾಲೋಚನೆ ಅಥವಾ ದೂರಾಲೋಚನೆಯಿಂದ ಇನ್ನಷ್ಟು ವಸ್ತುಗಳನ್ನ ಖರೀದಿ ಮಾಡಿ ಕೂಡ ಇಟ್ಕೊಳ್ತಾರೆ ಎನ್ನುವುದನ್ನ ನಾವಿಲ್ಲಿ ನೋಡ್ಬೋದು. ಇದೆಲ್ಲವೂ ಕೂಡ ಒಂದು ಅಪವಾದಗಳಾಗಿರುತ್ತೆ. ಬೇಡಿಕೆ ನಿಯಮ ನಾವು ಹಿಂಗೇ ಇರ್ಬೇಕು ಅಂದ್ಕೊಂಡು ನಮ್ದೊಂದು ಪಾಲಿಸಿ ಏನಿತ್ತು, ನಿಯಮ ಇತ್ತಲ್ವಾ, ಬಟ್ ಅದಕ್ಕಿರುವಂತಹ ಅಪವಾದಗಳಿದಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಹೀಗೂ ಆಗತ್ತೆ ಎನ್ನುವುದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಇನ್ನು ತುರ್ತು ಪರಿಸ್ಥಿತಿ ಅಂದ್ರೆ ಯುದ್ಧ, ಪ್ರವಾಹ, ಬರಗಾಲ ಹಾಗೂ ಇತರ ಸಂದರ್ಭಗಳಲ್ಲಿ ಬೆಲೆ ಹೆಚ್ಚಾದ್ರೂ ಕೆಲವು ಅಗತ್ಯ ವಸ್ತುಗಳ ಬೇಡಿಕೆ ಕಡಿಮೆ ಆಗದೆ ಇರಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಅರ್ಥ ಆಯ್ತಲ್ವಾ ಸೆಂಟೆನ್ಸ್ ಏನಂತ? ಅಂದ್ರೆ ವಸ್ತುಗಳ ಬೆಲೆ ಹೆಚ್ಚೇ ಆದ್ರೂ ಕೂಡ ನಮ್ಗೆ ಬೇಡಿಕೆನೂ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಅದು ಯುದ್ಧ ಸಂದರ್ಭ ಅಥವಾ ತುರ್ತು ಪರಿಸ್ಥಿತಿ, ಬರಗಾಲ, ಆವಾಗ ರೇಟ್ ಜಾಸ್ತಿ ಮಾಡ್ತಾರೆ, ಅನಿವಾರ್ಯ, ನಮ್ಗೆ ಏನ್ ಬೇಕು ತಗೊಂಡ್ ಬರ್ಲೇಬೇಕಾಗತ್ತೆ, ಅಂತಹ ಸಂದರ್ಭ ಆಗಿರುತ್ತೆ. ಇನ್ನು ಈಗ ಎರಡನೇ ಮುಖ್ಯ ವಿಷಯ, ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಇಷ್ಟೊತ್ತು ನಾವು ನೋಡಿದ್ದೇನು, ಬೇಡಿಕೆಯ ನಿಯಮ, ಇದೆಲ್ಲವನ್ನ ಇಷ್ಟೊತ್ತು ನೋಡಿದ್ವಿ ಡೀಟೇಲ್ ಆಗಿ. ಬೇಡಿಕೆ ಅಂದ್ರೆ ಏನು, ಬೇಡಿಕೆ ನಿಯಮ ಅಂದ್ರೆ ಏನು, ಅದ್ರದ್ದು ಅಪವಾದಗಳೇನು, ಅದ್ರದ್ದು ಲಕ್ಷಣಗಳೇನು, ಇದೆಲ್ಲವನ್ನ ನೋಡಿದ್ವಿ. ಈಗ ನಮ್ಗೆ ಇಂಪಾರ್ಟೆಂಟ್ ಆದ ಇನ್ನೊಂದು ಟಾಪಿಕ್ ಅದರಲ್ಲಿ ಬರುವಂತಹದ್ದು ಬೇಡಿಕೆಯ ಸ್ಥಿತಿಸ್ಥಾಪಕತ್ವ, ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಬೇಡಿಕೆ ನಿಯಮ ಏನ್ ಹೇಳುತ್ತೆ, ನಮ್ಗೆ ಬೆಲೆ ಬದಲಾದಾಗ ಬೇಡಿಕೆಯು ಬದಲಾಗುತ್ತದೆ ಎಂದು ಹೇಳ್ತಾರೆ. ಆದ್ರೆ ಒಂದ್ ಮುಖ್ಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬೆಲೆಯಲ್ಲಿ ಎಷ್ಟು ಬದಲಾವಣೆ ಆದ್ರೆ ಬೇಡಿಕೆಯಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅದನ್ನ ತಿಳಿಸುವುದೇ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಗೊತ್ತಾಯ್ತಲ್ವಾ? ಏನು ತುಂಬಾ ದೊಡ್ಡ ವಿಷಯ ಇಲ್ಲ ಇಲ್ಲಿ. ಈಗ ಬೆಲೆಯಲ್ಲಿ ಬದಲಾವಣೆ ಆದಾಗ ಬೇಡಿಕೆ ಬದಲಾಗ್ತದೆ, ಇದೇನು ಬೇಡಿಕೆಯ ನಿಯಮ ಆಗಿರುತ್ತೆ. ಇನ್ನು ಬೆಲೆಯಲ್ಲಿ ಎಷ್ಟು ಬದಲಾವಣೆ ಆದ್ರೆ ಬೇಡಿಕೆಯಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅದನ್ನ ತಿಳಿಸುವುದೇ ಇಲ್ಲಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಆಗಿರುತ್ತೆ. ಅದನ್ನ ಇಲ್ಲಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತಾರೆ. ಅರ್ಥ ಆಯ್ತಲ್ವಾ? ಇನ್ನು ಸರಳವಾಗಿ ಹೇಳ್ಬೇಕಂತಂದ್ರೆ, ಬೆಲೆ, ಆದಾಯ ಅಥವಾ ಇತರ ಸಂಬಂಧಿತ ಅಂಶಗಳಲ್ಲಿ ಬದಲಾವಣೆ ಆದಾಗ ಬೇಡಿಕೆಯ ಪ್ರಮಾಣ ಎಷ್ಟು ಬದಲಾಗುತ್ತದೆ ಎನ್ನುವುದನ್ನು ಅಳೆಯುವುದೇ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಅಂದ್ರೆ ಯಾವುದೇ ವಸ್ತುವಿನ ಬೆಲೆ, ಆದಾಯ, ಯಾವುದೇ ಒಂದು ಅಂಶಗಳಲ್ಲಿ ಬದಲಾವಣೆ ಆಗುತ್ತೆ, ಅಂದ್ರೆ ಒಂದು ರೇಟ್ ಜಾಸ್ತಿ ಆಗುತ್ತೆ, ಅಂತಹ ಸಂದರ್ಭದಲ್ಲಿ ಬೇಡಿಕೆಯ ಪ್ರಮಾಣ ಎಷ್ಟು ಬದಲಾವಣೆ ಆಗುತ್ತೆ ಅಂದ್ರೆ, ಈಗ ಒಂದು ವಸ್ತುವಿನ ಬೆಲೆ 100 ಆಯ್ತು ಅಂತ ಎಕ್ಸಾಂಪಲ್ ತಗೊಳ್ಳಿ. ನಾನೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ಇಂಗ್ಲಿಷ್ ನಲ್ಲಿ. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇಲ್ಲೇ ಒಂದು ಎಕ್ಸಾಂಪಲ್ ಇದೆ. ಒಂದು ಚಾಕ್ಲೇಟ್ ನ ಬೆಲೆ 10 ರೂಪಾಯಿ ಇದೆ ಅಂದ್ಕೊಳ್ಳೋಣ. ಅದ್ರ ಬೆಲೆ ಆಮೇಲೆ ಎಷ್ಟಾಯ್ತು, 10 ರೂಪಾಯಿ ಇರೋ ಚಾಕ್ಲೇಟ್ ಬೆಲೆಯಲ್ಲಿ ಇನ್ನು ಸ್ವಲ್ಪ ಬದಲಾಗುತ್ತೆ, 12 ರೂಪಾಯಿ ಆಗುತ್ತೆ. ಅಂದ್ರೆ ಬೆಲೆ ಸ್ವಲ್ಪ ಮಾತ್ರ ಹೆಚ್ಚಾಗಿದೆ. ಆದ್ರೆ ಜನರು ಚಾಕ್ಲೇಟ್ ನ ಖರೀದಿಸುವ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕೆ ಹೇಳಿ? ಬೆಲೆ ಸ್ವಲ್ಪ ಜಾಸ್ತಿ ಆಗಿದೆ. ಹಾಗಾಗಿ ಇಲ್ಲಿ ಏನ್ ಬದಲಾವಣೆ ಆಯ್ತು, ವಸ್ತುವಿನ ಬೆಲೆ ಬದಲಾಯಿತು, ಚಾಕ್ಲೇಟ್ ನ ರೇಟ್ ಚೇಂಜ್ ಆಯ್ತಲ್ವಾ. ಆದ ಕಾರಣ ಬೇಡಿಕೆಯಲ್ಲಿ ಸ್ವಲ್ಪ ಹೆಚ್ಚು ಬದಲಾವಣೆ ಆಗಿದೆ. ಅಂದ್ರೆ ಬೇಡಿಕೆ ಹೆಚ್ಚು, ಅಂದ್ರೆ ಈಗ ಬೆಲೆ ಎಷ್ಟಿದೆ ಅಂದಾಗ, ಜಾಸ್ತಿ ಇದೆ ಅಂದಾಗ 10 ರೂಪಾಯಿ ಇದ್ದಾಗ ತಗೊಳ್ತಾ ಇದ್ದ ಜನರು 12 ರೂಪಾಯಿ ಆದಾಗ ಸ್ವಲ್ಪ ಬೇಡಿಕೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಿರೋದು. ಇಲ್ಲಿ ಬೆಲೆಯಲ್ಲಿ ಏನೂ ಆಗಿಲ್ಲ, 12 ರೂಪಾಯಿ ಸ್ವಲ್ಪ ಅಷ್ಟೇ ಬದಲಾವಣೆ ಆಗಿರೋದು. ಆದ್ರೆ ಬೇಡಿಕೆಯಲ್ಲಿ ಹೆಚ್ಚು ಬದಲಾವಣೆ ಆಗಿದೆ. ಹೇಗೆ ಹೇಳಿ?
ಹಣದಲ್ಲಿ ಬದಲಾವಣೆ ಆಗಿರೋದು 10 ರೂಪಾಯಿ ಇದ್ದ ಚಾಕ್ಲೇಟ್ಗೆ 12 ರೂಪಾಯಿ, ಕೇವಲ 2 ರೂಪಾಯಿ ಅಷ್ಟೇ ಬದಲಾವಣೆ ಆಗಿರೋದು. ಆದ್ರೆ ಬೇಡಿಕೆಯಲ್ಲಿ ಹೆಚ್ಚು ಬದಲಾವಣೆ ಆಗಿದೆ. ಯಾಕಂದ್ರೆ ಜನರು ತಗೊಳ್ಳೋದನ್ನ ತುಂಬಾ ಕಡಿಮೆ ಮಾಡ್ಬಿಟ್ರು. 10 ರೂಪಾಯಿ ಇದ್ದದ್ದು 12 ಆಯ್ತಲ್ಲ, ಬೇಡ ನಮ್ಗೆ ಅಂತ ಜನರು ಕಮ್ಮಿ ಮಾಡಿದ್ರು. ಈ ಒಂದು ಏನು ಡಿಫ್ರೆನ್ಸ್ ಇದೆಯಲ್ವಾ, ಎಷ್ಟಿದೆ, ಎಷ್ಟಾಯ್ತು, ಎಷ್ಟಾಗಿಲ್ಲ ಎನ್ನುವುದನ್ನು ತಿಳಿಸುವುದೇ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಆಗಿರುತ್ತೆ. ಇನ್ನೊಂದು ವಸ್ತುವಿನ ಬೆಲೆ ಹೇಳೋದಾದ್ರೆ 10ರಿಂದ 12ಕ್ಕೆ ಏರಿದರೂ ಜನರು ಖರೀದಿಸುವ ಪ್ರಮಾಣದಲ್ಲಿ ಬಹಳ ಕಡಿಮೆ ಬದಲಾವಣೆ ಆಗಿದೆ. ಇದಕ್ಕೆ ಇಲ್ಲಿ ಬೇಡುವಿಕೆ ಕಡಿಮೆ ಬದಲಾವಣೆ ಅಂತ ಹೇಳ್ತಾರೆ. ಅಂದ್ರೆ ಸೇಮ್ ವೇ ಇನ್ನೊಂದು ಯಾವ್ದೋ ಒಂದು ವಸ್ತು, ಇಷ್ಟೊತ್ತು ಚಾಕ್ಲೇಟ್ ತಗೊಂಡ್ವಲ್ವಾ, ಈಗ ನೀವು ಬೇಕಂದ್ರೆ ಐಸ್ ಕ್ರೀಮ್ ತಗೊಳ್ಳಿ, 10 ರೂಪಾಯಿ ಐಸ್ ಕ್ರೀಮ್, ಅದಕ್ಕೆ 12 ರೂಪಾಯಿ ಆಗಿರುತ್ತೆ. ಆದ್ರೆ ಅಲ್ಲಿ ಜನರು ಖರೀದಿಸುವ ಪ್ರಮಾಣದಲ್ಲಿ ಏನು ಜಾಸ್ತಿ ಬದಲಾವಣೆ ಆಗಿರಲ್ಲ. ಆಗ ಏನಾಗುತ್ತೆ, ಇಲ್ಲಿ ಡಿಫ್ರೆನ್ಸ್ ಆಗಿದೆ, ಹೌದು, ಬೆಲೆಯಲ್ಲಿ ಡಿಫ್ರೆನ್ಸ್ ಆಗಿದೆ, 10 ರೂಪಾಯಿ ಇದ್ದದ್ದು 12 ರೂಪಾಯಿ ಆಗಿದೆ. ಆದ್ರೆ ಜನರು ಖರೀದಿಸುವ ಪ್ರಮಾಣ ಅಥವಾ ಬೇಡಿಕೆ ಪ್ರಮಾಣ ಕೂಡ ಜಾಸ್ತಿ ಏನು ಬದಲಾವಣೆ ಆಗಿಲ್ಲ. ಗೊತ್ತಾಯ್ತಾ? ಹಾಗೆ ಅದನ್ನ ಇಲ್ಲಿ ಸ್ಥಿತಿಸ್ಥಾಪಕತ್ವ ಅಂದ್ರೆ ಅದ್ರಲ್ಲಿರುವಂತಹ ಓವರ್ ಆಲ್ ಕ್ಯಾಲ್ಕುಲೇಷನ್ ಅಷ್ಟೇ ಇಲ್ಲಿ ನಮ್ಗೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತದೆ. ಅಂದ್ರೆ ಹೀಗಾಗಿ ಬೆಲೆಯಲ್ಲಿ ಬದಲಾವಣೆ ಆದಾಗ ಬೇಡಿಕೆ ಪ್ರಮಾಣ ಎಷ್ಟು ಬದಲಾಗ್ತದೆ ಅನ್ನೋದನ್ನ ತಿಳಿಸುವುದಕ್ಕಷ್ಟೇ ಇಲ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಯೂಸ್ ಮಾಡ್ತೀವಿ ನಾವು, ಅಥವಾ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮುಖಾಂತರ ಎಷ್ಟು ಬದಲಾವಣೆ ಆಗಿದೆ ಅದ್ರ ಪರಿಮಾಣವನ್ನ ಅಳಿಲಿಕ್ಕೆ ಮಾತ್ರ ಇಲ್ಲಿ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಬಳಸ್ತೇವೆ ಎನ್ನುವುದನ್ನ ನಾವು ನೋಡ್ಬೋದು. ಇನ್ನು ಈ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದಲ್ಲಿ ಇಂಪಾರ್ಟೆಂಟ್ ಆಗಿದೆ, ಇದು ನಿಮ್ಗೆ ಖಾಲಿ 5 ಮಾರ್ಕ್ಸ್ಗೆ ಕೂಡ ಈ ಕ್ವಶನ್ಸ್ ಅನ್ನ ಕೇಳ್ತಾರೆ. ಏನಂದ್ರೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ವಿಧಗಳು ಅನ್ನುವಂಥದ್ದು. ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಖಾಲಿ ಇದನ್ನೇ ನಿಮ್ಗೆ ಕೇಳ್ಬೋದು. ಇಲ್ಲ, ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಮತ್ತೆ ಅದರ ವಿಧಗಳನ್ನ ವಿವರಿಸಿ ಅಂತ ಕೇಳ್ತಾರೆ. ನಿಮ್ಗೆ ಇಲ್ಲಿ ಬೇಡಿಕೆ ನಿಯಮವನ್ನ ಕೇಳುವುದಿಲ್ಲ, ಅದೇ ಬೇಡಿಕೆ ನಿಯಮವನ್ನ 5 ಮಾರ್ಕ್ಸ್ಗೆ ಕೂಡ ಕೇಳ್ಬೋದು. ಸೊ ಇದೊಂದು ಚಾಪ್ಟರ್ ಅಲ್ಲಿ ನಿಮ್ಗೆ 3 ತರಹ ಕ್ವಶನ್ಸ್ ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ಈಗ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ವಿಧಗಳನ್ನ ವಿದೌಟ್ ಮಿಸ್ ಕೇಳಿ, ಈಸಿಯಾಗಿ ಇಲ್ಲಿ ಅರ್ಥ ಮಾಡಿಸ್ತೇನೆ. ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ವಿಧಗಳಲ್ಲಿ ನಿಮ್ಗೆ 3 ಪಾಯಿಂಟ್ಸ್ ಬರುತ್ತೆ ಸ್ನೇಹಿತರೆ. ಮೊದಲನೆಯದು ಬೆಲೆ ಸ್ಥಿತಿಸ್ಥಾಪಕತ್ವ, ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಒಂದನೆಯದು. 2 ಆದಾಯದ ಸ್ಥಿತಿಸ್ಥಾಪಕತ್ವ, ಇನ್ಕಮ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಇನ್ನೊಂದು ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಅಂದ್ರೆ ಅಡ್ಡ ಸ್ಥಿತಿಸ್ಥಾಪಕತ್ವ. ನಾನು ದಯವಿಟ್ಟು ಕನ್ನಡದವರಿಗೆ ಇಂಗ್ಲಿಷ್ ನಲ್ಲಿ ಅರ್ಥ ಮಾಡಿಸ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಕೆಲವರು ಇಂಗ್ಲಿಷ್ ಅವರು ಇದ್ರಿಗೂ ಕೂಡ ಸ್ವಲ್ಪ ಅದು ಅರ್ಥ ಆಗ್ಲಿ, ಕನ್ನಡದ ಮುಖಾಂತರ ಅರ್ಥ ಮಾಡ್ಕೊಂಡು ಇಂಗ್ಲಿಷ್ ನಲ್ಲಿ ಬರೀಬಹುದು ಅವರಿಗೆ ಈಸಿಯಾಗಿ ಎನ್ನುವಂತಹ ಕಾರಣಕ್ಕೆ. ಸೊ ನಮ್ಗೆ ಬರುವಂತಹದ್ದು ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿಧಗಳು: ಆದಾಯ ಸ್ಥಿತಿಸ್ಥಾಪಕತ್ವ, ಬೆಲೆ ಸ್ಥಿತಿಸ್ಥಾಪಕತ್ವ ಮತ್ತೆ ಅಡ್ಡ ಸ್ಥಿತಿಸ್ಥಾಪಕತ್ವ. ಸೊ ನಾವೀಗ ಈ 3 ವಿಷಯಗಳನ್ನ ಈಸಿಯಾಗಿ ತಿಳ್ಕೊಳ್ಳೋಣ. ಬೆಲೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಏನು? ಬೆಲೆಯಲ್ಲಿ ಬದಲಾವಣೆಯಾದಾಗ ಬೇಡಿಕೆಯ ಪ್ರಮಾಣದಲ್ಲಿ ಉಂಟಾಗುವ ಬದಲಾವಣೆನೇ ಬೆಲೆ ಸ್ಥಿತಿಸ್ಥಾಪಕತ್ವ ಅಂತಾರೆ. ಸ್ಥಿತಿಸ್ಥಾಪಕತ್ವ ಅಂದ್ರೆ ಏನಂತ ನಮ್ಗೆ ಗೊತ್ತಾಯ್ತಲ್ಲ, ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಗೊತ್ತಾಯ್ತಲ್ವಾ. ಈಗ ನಾವು ಬೆಲೆ ಸ್ಥಿತಿಸ್ಥಾಪಕತ್ವ ತಿಳ್ಕೊಳ್ಳೋಣ. ಇದು ತುಂಬಾ ಈಸಿ ಇದೆ ನಮ್ಗೆ. ಇಲ್ಲಿ ಒಂದು ಬೆಲೆಯಲ್ಲಿ ಬದಲಾವಣೆಯಾದಾಗ ಬೇಡಿಕೆಯ ಪ್ರಮಾಣದಲ್ಲಿ ಏನು ಉಂಟಾಗ್ತದೆ ಬದಲಾವಣೆ, ಅದನ್ನೇ ಬೆಲೆ ಸ್ಥಿತಿಸ್ಥಾಪಕತ್ವ ಅಂತಾರೆ. ಗೊತ್ತಾಯ್ತಲ್ಲ. ಒಂದು ಬೆಲೆಯಲ್ಲಿ ಬದಲಾವಣೆ ಆದಾಗ ಬರುವಂತ ಏನು ಬೇಡಿಕೆಯಲ್ಲಿ ಉಂಟಾಗುವ ಬದಲಾವಣೆ ಏನಿದೆ ಅದೇ ಬೆಲೆ ಸ್ಥಿತಿಸ್ಥಾಪಕತ್ವ. ನೀವು ಅರ್ಥ ಮಾಡ್ಕೊಳ್ಳಿ, ಸೆಂಟೆನ್ಸ್ ನ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ, ಈಸಿ ಇದೆ, ತುಂಬಾ ಈಸಿ ಇದೆ. ಇನ್ನು ಉದಾಹರಣೆಗೆ ಈ ಒಂದು ಬೆಲೆ ಸ್ಥಿತಿಸ್ಥಾಪಕತ್ವದ ಉದಾಹರಣೆ ಹೇಳುವುದಾದ್ರೆ, ಒಂದು ವಸ್ತುವಿನ ಬೆಲೆ 10 ರೂಪಾಯಿ ಹೆಚ್ಚಾಯ್ತು, ಅದರ ಬೇಡಿಕೆ 20ರಷ್ಟು ಕಮ್ಮಿ ಆಯ್ತು. ಯಾಕಂದ್ರೆ ದುಡ್ಡು ಜಾಸ್ತಿ ಆಯ್ತು ಅಂತ ಜನರು ತಗೊಳ್ಳೋದು ಕೂಡ ಕಡಿಮೆ ಮಾಡ್ತಾರೆ, 20. ಸೊ ಇಲ್ಲಿ ಬೆಲೆಯ ಬದಲಾವಣೆಗೆ ಹೋಲಿಸಿದ್ರೆ ಬೇಡಿಕೆಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಅಂದ್ರೆ ಬೆಲೆ ಹೆಚ್ಚಾದ ಕಾರಣಕ್ಕಾಗಿಯೇ ಬೇಡಿಕೆಯಲ್ಲಿ ತುಂಬಾ ದೊಡ್ಡ ಬದಲಾವಣೆ ಕಂಡಿತು. ಅಂದ್ರೆ ಖರೀದಿಸಿಕೊಳ್ಳುವುದು ತುಂಬಾ ಕಡಿಮೆ ಆಯ್ತು, 20% ಕಮ್ಮಿ ಆಯ್ತು ಪರ್ಚೇಸ್ ಮಾಡುದು ಜನರು. ಹಾಗಾಗಿ ಒಂದು ಬೆಲೆಯಿಂದಾಗಿ ಆದಂತಹ ಸ್ಥಿತಿಸ್ಥಾಪಕತ್ವ ಇದು. ಅಂದ್ರೆ ಬೆಲೆ ಹೆಚ್ಚಾದಾಗ ಅದ್ರ ಬೇಡಿಕೆ ಜಾಸ್ತಿಯಾಗಿ ಕಡಿಮೆ ಆಗುತ್ತೆ. ಹಾಗಾಗಿ ಇಲ್ಲಿ ಬೆಲೆಯ ಕಾರಣದಿಂದಾಗಿ ಬೇಡಿಕೆಯಲ್ಲಿ ದೊಡ್ಡ ಬದಲಾವಣೆ ಆಗಿರುತ್ತೆ. ಇದರಿಂದ ಅಲ್ಲಿ ಬೆಲೆ ಅನ್ನುವಂಥದ್ದು ಮುಖ್ಯವಾಗಿ ಇರುವಂತಹ ಕಾರಣ, ಅದನ್ನ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಕರೀತಾರೆ. ಆ ವಸ್ತುವಿನ ಬೇಡಿಕೆ ಹೆಚ್ಚು ಸ್ಥಿತಿಸ್ಥಾಪಕತ್ವ ಆಗಿದೆ, ಕಾರಣ ಬೆಲೆ ಹೆಚ್ಚಾದ ಕಾರಣ ರೀತಿಯಿಂದಾಗಿ. ಅರ್ಥ ಆಯ್ತಲ್ವಾ. ಇದಿಷ್ಟು ಕೂಡ ಬೆಲೆ ಸ್ಥಿತಿಸ್ಥಾಪಕತ್ವದಾಯ್ತು. ಇನ್ನು ಆದಾಯ ಸ್ಥಿತಿಸ್ಥಾಪಕತ್ವ ನೋಡುದಾದ್ರೆ, ಗ್ರಾಹಕರ ಆದಾಯದಲ್ಲಿ ಬದಲಾವಣೆ ಉಂಟಾದಾಗ ಬೇಡಿಕೆಯಲ್ಲಿ ಉಂಟಾಗುವ ಬದಲಾವಣೆಯನ್ನ ಆದಾಯ ಸ್ಥಿತಿಸ್ಥಾಪಕತ್ವ ಎಂದು ಕರಿತೀವಿ. ಅಂದ್ರೆ ಗ್ರಾಹಕರ ಆದಾಯದಲ್ಲಿ ನಿಮ್ಗೆ ಆದಾಯ ಹೆಚ್ಚಾಯ್ತು, ಎಕ್ಸಾಂಪಲ್ ಹೇಳುದಾದ್ರೆ, ಆಗ ನೀವು ಉತ್ತಮ ಬಟ್ಟೆ, ಒಳ್ಳೆ ಆಹಾರ, ಪ್ರವಾಸ ಮುಂತಾದವುಗಳನ್ನು ನಾವು ಹೆಚ್ಚಿಸ್ತೀವಿ. ಅಂದ್ರೆ ನಮ್ಮಲ್ಲಿ ಈಗ ಸಂಬಳ ಜಾಸ್ತಿ ಆಗಿದ ಕಾರಣಕ್ಕಾಗಿ ನಮ್ಮಲ್ಲಿ ಇರುವಂತ ಬೇಡಿಕೆಗಳು ಜಾಸ್ತಿ ಆಯ್ತು. ಅದೇ ಸಂಬಳ ಕಮ್ಮಿ ಇದ್ದಲ್ಲಿ ನಾವು ಇದ್ಯಾವುದನ್ನ ಮಾಡ್ಲಿಕ್ಕೆ ಹೋಗ್ತಾ ಇರ್ಲಿಲ್ಲ ಅಲ್ವಾ. ಇದೆಲ್ಲ ಕಡಿಮೆ ಹೆಚ್ಚು ಬದಲಾವಣೆ ಆಗ್ಲಿಕ್ಕೆ ಕಾರಣ ಏನು? ಆದಾಯ. ಇದನ್ನೇ ಇಲ್ಲಿ ಆದಾಯ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಅಂದ್ರೆ ಆದಾಯ ಹೆಚ್ಚಾದಾಗ ಬೇಡಿಕೆಯಲ್ಲಿ ಬದಲಾವಣೆ ಆಗುತ್ತೆ, ಅಂದ್ರೆ ಬೇಡಿಕೆ ಜಾಸ್ತಿ ಆಗುತ್ತೆ. ಮೊದಲು ನಾವು ಕಮ್ಮಿ ತಗೊಳ್ತಾ ಇದ್ವಿ, ಬೇಡಿಕೆ ಬದಲಾವಣೆ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನು? ಆದಾಯದಲ್ಲಿ ಬದಲಾವಣೆ ಆಗಿರೋದು. ಸೊ ಇದೇ ಒಂದು ರೀತಿಯ ವಿಷಯಕ್ಕಾಗಿ ಇಲ್ಲಿ ಆದಾಯ ಸ್ಥಿತಿಸ್ಥಾಪಕತ್ವ ಅಂತಾರೆ. ಈಸಿ ಇದೆ ಅಲ್ವಾ ಸ್ನೇಹಿತರೆ. ಇನ್ನು 3ನೇ ಪಾಯಿಂಟ್ ಅನ್ನ ನೋಡೋಣ, ಅಡ್ಡ ಸ್ಥಿತಿಸ್ಥಾಪಕತ್ವ. ಇದು ಸ್ವಲ್ಪ ವಿಭಿನ್ನ. ಒಂದು ವಸ್ತುವಿನ ಬೆಲೆಯಲ್ಲಿ ಬದಲಾವಣೆ ಆದಾಗ ಮತ್ತೊಂದು ಸಂಬಂಧಿತ ವಸ್ತುವಿನ ಬೆಲೆಯಲ್ಲಿ
ಬೇಡಿಕೆಯಲ್ಲಿ ಉಂಟಾಗುವ ಬದಲಾವಣೆಯನ್ನ ಅಡ್ಡ ಸ್ಥಿತಿಸ್ಥಾಪಕತ್ವ ಅಂತೀವಿ. ಇದು ನಮ್ಗೆ ತುಂಬಾ ಈಸಿ. ನಮ್ಮ ದಿನನಿತ್ಯ ನಮ್ಮ ಮನೆಯವರೇ, ನಮ್ಮ ಮನೆಯಲ್ಲಿ ಅಮ್ಮ ಎಲ್ಲ ಮಾಡುದು ಇದೇ ಕೆಲಸವನ್ನ. ಅಂದ್ರೆ ಕಾಫಿಗೆ ರೇಟ್, ಚಾ ಟೀ ಪುಡಿಗೆ ರೇಟ್ ಜಾಸ್ತಿ ಇದ್ದು ಏನ್ ಮಾಡೋದು, ತಗೊಂಡ್ ಬರಕ್ ಆಗಲ್ಲ. ಅಲ್ಟರ್ನೇಟ್ ಏನಿದೆ ಆಪ್ಷನ್, ಕಾಫಿ ಇದೆ, ಕಾಫಿ ಕುಡಿತೀವಿ. ಅದೇ ಕಾಫಿ ತುಂಬಾ ಇಷ್ಟಪಡುವವರಿಗೆ ಕಾಫಿನೇ ಇರಲ್ಲ, ಅಂದ್ರೆ ಬೆಲೆ ತುಂಬಾ ಜಾಸ್ತಿ ಆಗುತ್ತೆ, ಪರ್ಚೇಸ್ ಮಾಡೋಷ್ಟು ಆಗಲ್ಲ, ಕೈ ಶಕ್ತಿ ಇರಲ್ಲ ಅನ್ನೋ ಸಂದರ್ಭದಲ್ಲಿ ಕಾಫಿ ಅವರು ನಿಧಾನಕ್ಕೆ ಟೀಗೆ ಅಡಿಕ್ಟ್ ಆಗ್ತಾರೆ ಅಥವಾ ಟೀಗೆ ಅವಲಂಬಿತರಾಗ್ತಾರೆ. ಇದೇ ಒಂದು ರೀತಿಯನ್ನ ನಾವು ಅಡ್ಡ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೀವಿ. ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರೀತಾರೆ ಇದನ್ನ. ಎಕ್ಸಾಂಪಲ್ ಸಮೇತ ಈಗಾಗಲೇ ಹೇಳಿದೆ ಅಲ್ವಾ, ಚಹಾ ಮತ್ತೆ ಕಾಫಿ ಪರ್ಯಾಯ ವಸ್ತುಗಳನ್ನ. ಅಂದ್ರೆ ಕಾಫಿಯ ಬೆಲೆ ಹೆಚ್ಚಾದ್ರೆ ಕೆಲವು ಜನರು ಕಾಫಿಯ ಬದಲು ಟೀಯನ್ನ ಖರೀದಿಸ್ತಾರೆ. ಆಗ ಕಾಫಿಯ ಬದಲಾವಣೆಯಿಂದಾಗಿ ಚಹಾದ ಬೇಡಿಕೆ ಬದಲಾಗುತ್ತೆ. ಇದನ್ನೇ ಕ್ರಾಸ್ ಇಲಾಸ್ಟಿಸಿಟಿ ಡಿಮ್ಯಾಂಡ್ ಅಂತಾರೆ. ನಾವು ಕಾರು ಪೆಟ್ರೋಲ್ ಉದಾಹರಣೆ ಇನ್ನೊಂದು ಕೂಡ ಇದೆ. ಅಂದ್ರೆ ಒಂದು ವಸ್ತುವಿನ ಬೆಲೆ ಜಾಸ್ತಿ ಆದಾಗ ಮತ್ತೊಂದು ವಸ್ತುವಿನ, ಅಂದ್ರೆ ಪೆಟ್ರೋಲ್ ಕಾರಿಗೆ ರೇಟ್ ಜಾಸ್ತಿ ಪೆಟ್ರೋಲ್ ಬೆಲೆ ಕಡಿಮೆ ಆಗುತ್ತದೆ. ಈ ತರ ಒಂದು ಎಕ್ಸಾಂಪಲ್. ಅಂದ್ರೆ ಅದ್ರದ್ದು ಪರ್ಚೇಸ್ ಮಾಡ್ಲಿಕ್ಕೆ ಜನ ಜಾಸ್ತಿ ಹೋಗ್ತಾರೆ, ಆ ತರ ಒಂದು ಎಕ್ಸಾಂಪಲ್ ಅದು ಆಗಿರುತ್ತೆ. ಇನ್ನು ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮೇಲೆ ಪರಿಣಾಮವನ್ನ ಬೀರುವ ಅಂಶಗಳು ಯಾವುದೆಲ್ಲ ಇದೆ ಅಂತಂದ್ರೆ ನೋಡೋದಾದ್ರೆ, ಪರ್ಯಾಯ ವಸ್ತುಗಳ ಲಭ್ಯತೆ. ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮೇಲೆ ಪರಿಣಾಮ ಬೀರುವ ಅಂಶಗಳು ಯಾವುದು? ಪರ್ಯಾಯ ವಸ್ತುಗಳ ಲಭ್ಯತೆ ಒಂದು. ಉದಾಹರಣೆಗೆ ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ. ಹೆಚ್ಚು ಸಬ್ಸ್ಟಿಟ್ಯೂಟ್ ಇದ್ದಾರೆ, ಬೇಡಿಕೆ ಹೆಚ್ಚು ಸ್ಥಿತಿಸ್ಥಾಪಕತ್ವಾಗಿದೆ. ಅಂದ್ರೆ ಚಹಾ, ಕಾಫಿ ಮುಂತಾದವು. ಈಗಾಗಲೇ ಹೇಳಿದಲ್ವಾ, ಚಹಾ ಕುಡಿದಿದ್ದವರಿಗೆ ಕಾಫಿ ಒಂದು ಆಪ್ಷನ್ ಇದೆ ಅಂದ್ಮೇಲೆ ಕಾಫಿಗೆ ಹೋಗ್ತಾರೆ ಅವರು. ಅಂದ್ರೆ ಚಹಾದ ರೇಟ್ ಜಾಸ್ತಿ ಆದಾಗ, ಬೆಲೆ ಜಾಸ್ತಿ ಆದಾಗ. ಇದೇ ತರ ಮನುಷ್ಯನ ಸ್ವಭಾವ. ಅಂದ್ರೆ ಅಗತ್ಯ ವಸ್ತುಗಳ ಬೇಡಿಕೆ ಸಾಮಾನ್ಯವಾಗಿ ಕಡಿಮೆ ಸ್ಥಿತಿಸ್ಥಾಪಕತ್ವವಾಗಿರ್ತದೆ. ಅಂದ್ರೆ ಅಗತ್ಯ ವಸ್ತುಗಳು ಬದಲಾಗ್ತಾ ಇರ್ತದೆ. ಅಂದ್ರೆ ರೇಟ್ ಜಾಸ್ತಿ ಆದಾಗ ನಾವು ಅದಕ್ಕೆ ಅವಲಂಬಿತರಾಗುದಿಲ್ಲ, ಅದನ್ನ ಬಿಟ್ಟು ಬಿಡ್ತೀವಿ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಇನ್ನು ಐಷಾರಾಮಿ ವಸ್ತುಗಳ ಬೇಡಿಕೆ ಹೆಚ್ಚು ಸ್ಥಿತಿಸ್ಥಾಪಕವಾಗಿರಬಹುದು. ಅಂದ್ರೆ ಆದಾಯ ಆಯ್ತಲ್ವಾ. ಇನ್ನು ಇದು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಏನ್ ಪಾಯಿಂಟ್ ಈಗ ಹೇಳ್ತಾ ಇದ್ದೀನಿ ಅಂದ್ರೆ, ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನು ಹೇಳ್ತಿದ್ದೀನಿ. ಅಂದ್ರೆ ಒಂದು ಪರ್ಯಾಯ ವಸ್ತುಗಳ ಲಭ್ಯತೆ, ಈಗ ಟೀ ಕಾಫಿ ಎಕ್ಸಾಂಪಲ್ ಕೊಡಿ. ಇನ್ನೊಂದು ಎರಡನೇ ಪರಿಣಾಮ ಬೀರುವ ಅಂಶಗಳು ವಸ್ತುವಿನ ಸ್ವಭಾವ ಆಗಿರುತ್ತೆ. ಇನ್ನು ಮೂರನೇದು ವಸ್ತುವಿನ ಪಾಲು, ಆದಾಯದಲ್ಲಿ ವಸ್ತುವಿನ ಪಾಲು. ಅಂದ್ರೆ ಒಬ್ಬ ವ್ಯಕ್ತಿ ಆದಾಯದಲ್ಲಿ ಒಂದು ವಸ್ತುವಿನ ಮೇಲಿನ ಖರ್ಚಿನ ಪಾಲು ದೊಡ್ಡದಾಗಿದ್ರೆ ಬೆಲೆ ಬದಲಾವಣೆಗೆ ಅವನ ಬೇಡಿಕೆ ಹೆಚ್ಚು ಪ್ರತಿಕ್ರಿಯಿಸ್ತದೆ. ಅಂದ್ರೆ ಅವನ ಖರ್ಚು ಕಮ್ಮಿ ಇರುತ್ತೆ, ರೇಟ್ ಜಾಸ್ತಿ ಇದ್ದಾಗ ಅವನು ಜಾಸ್ತಿ ಬೇಡಿಕೆಗಳ ವಿಷಯದಲ್ಲಿ ಜಾಸ್ತಿ ಅವನು ಥಿಂಕ್ ಮಾಡ್ತಾನೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಬೇಡಿಕೆ ತೆಗೆದುಕೊಳ್ಳುವಂತಹ ವಿಷಯದಲ್ಲಿ ಅಥವಾ ಪರ್ಚೇಸ್ ಮಾಡುವ ವಿಷಯದಲ್ಲಿ ಅವನು ಯೋಚನೆ ಮಾಡ್ತಾನೆ. ಇನ್ನು ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮೇಲೆ ಪರಿಣಾಮ ಬಿಡುವಂತಹ ಇನ್ನೊಂದು ಅಂಶ ಯಾವ್ದಪ್ಪ ಅಂತಂದ್ರೆ ಸಮಯ ಆಗಿರುತ್ತೆ. ಹೆಚ್ಚು ಸಮಯ ಸಿಕ್ಕಂತೆ ಗ್ರಾಹಕರು ಪರ್ಯಾಯಗಳನ್ನು ಹುಡುಕ್ತಾರೆ. ಅಂದ್ರೆ ಸಮಯ ಜಾಸ್ತಿ ಇದ್ದಾಗ ನಾವು ಪರ್ಚೇಸ್ ಜಾಸ್ತಿ ಮಾಡ್ತೀವಿ, ಒಂದ್ ಬೇಡ ಅದ್ರ ಬದಲು ಇನ್ನೊಂದು ಏನಿದೆ ನೋಡೋಣ, ಅದೇ ರೇಟಿಗೆ ಇನ್ಯಾವ್ ಸಿಗುತ್ತೆ ನೋಡೋಣ, ಹೀಗೆಲ್ಲ ಹೋಗ್ತೀವಲ್ವಾ. ಇದು ಕೂಡ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮೇಲೆ ಪರಿಣಾಮ ಬೀಳುತ್ತೆ. ಹಾಗೇನೆ ವಸ್ತುವಿನ ಬಳಕೆ, ಒಂದು ವಸ್ತುವಿಗೆ ಅನೇಕ ಉಪಯೋಗಗಳಿದ್ರೆ ಅದರ ಬೇಡಿಕೆ ಕೂಡ ಹೆಚ್ಚಾಗಿರುತ್ತೆ. ಇದು ಒಂದು ಕೂಡ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮೇಲೆ ಪರಿಣಾಮ ಬೀರುವ ಅಂಶಗಳಾಗಿರುತ್ತೆ. ಯಾವುದೆಲ್ಲ ಈಗ? ಒಂದು ಪರ್ಯಾಯ ವಸ್ತುವಿನ ಬಳಕೆ ಲಭ್ಯತೆ, ಇನ್ನೊಂದು ವಸ್ತುವಿನ ಸ್ವಭಾವ, 3 ಆದಾಯದಲ್ಲಿ ವಸ್ತುವಿನ ಪಾಲು, 4 ಸಮಯ, 5 ವಸ್ತುವಿನ ಬಳಕೆ. ಇದಿಷ್ಟು ಕೂಡ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮೇಲೆ ಪರಿಣಾಮವನ್ನು ಬೀರುವಂತಹ ಅಂಶಗಳಾಗಿರುತ್ತೆ. ಇನ್ನು ಬೇಡಿಕೆ ನಿಯಮ ಮತ್ತೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ನಡುವಿನ ವ್ಯತ್ಯಾಸವನ್ನ ನೋಡೋಣ. ಇವೆರಡು ಒಂದೇ ಅಲ್ಲ. ಬೇಡಿಕೆ ನಿಯಮ ಏನ್ ಹೇಳುತ್ತೆ? ಬೆಲೆ ಮತ್ತೆ ಬೇಡಿಕೆಯ ನಡುವೆ ಸಾಮಾನ್ಯವಾಗಿ ವಿರುದ್ಧವಾದ ಸಂಬಂಧ ಇರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಬೆಲೆ ಜಾಸ್ತಿ ಆದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೇಡಿಕೆ ಜಾಸ್ತಿ ಆದಾಗ ಬೆಲೆ ಹೆಚ್ಚಾಗತ್ತೆ. ಇದು ಉಲ್ಟಾ ಅಲ್ವಾ? ವಿರುದ್ಧ ಸಂಬಂಧ ಏನು? ಇದ್ರ ಬಗ್ಗೆ ನಮ್ಗೆ ಬೇಡಿಕೆ ನಿಯಮ ಹೇಳುತ್ತೆ. ಅಂದ್ರೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಮ್ಮಿ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ. ಆದರೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಏನ್ ಹೇಳುತ್ತೆ? ಬೆಲೆ ಬದಲಾದಾಗ ಬೇಡಿಕೆ ಎಷ್ಟು ಬದಲಾಗುತ್ತದೆ ಎನ್ನುವುದನ್ನು ಮಾತ್ರ ಇಲ್ಲಿ ಹೇಳ್ತದೆ. ಗೊತ್ತಾಯ್ತಲ್ವಾ? ಅಂದ್ರೆ ಬೇಡಿಕೆ ಮತ್ತೆ ಬದಲಾವಣೆ ನಡುವೆ ಎಷ್ಟೆಷ್ಟು ಎನ್ನುವುದನ್ನು ತಿಳಿಸುವುದೇ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಆಗಿರುತ್ತೆ. ಸೊ ಸರಳವಾಗಿ ಇದನ್ನ ನೆನ್ಪಿಟ್ಕೊಳ್ಳೋದಾದ್ರೆ, ಡಿಮ್ಯಾಂಡ್ ಆಫ್ ಲಾ ಅಂದ್ರೆ ಬೇಡಿಕೆ ನಿಯಮ ಏನ್ ಹೇಳುತ್ತೆ? ದಿಕ್ಕನ್ನ ಹೇಳುತ್ತೆ. ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದ್ರೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಏನ್ ಹೇಳುತ್ತೆ? ಬದಲಾವಣೆಯ ಪ್ರಮಾಣವನ್ನ ಹೇಳುತ್ತೆ. ಇದು ಮುಖ್ಯವಾದ ವ್ಯತ್ಯಾಸ. ಬೇಡಿಕೆ ನಿಯಮ ಖಾಲಿ ದಿಕ್ಕನ್ನ ಹೇಳುತ್ತೆ, ಅಂದ್ರೆ ಹೆಚ್ಚಾದಾಗ ಕಡಿಮೆ ಆಗುತ್ತೆ, ಕಡಿಮೆ ಆದಾಗ ಹೆಚ್ಚಾಗುತ್ತೆ. ಇದನ್ನ ಎಕ್ಸ್ಪ್ಲೇನ್ ಮಾಡುತ್ತೆ ಬೆಲೆ ಮತ್ತೆ ಬೇಡಿಕೆಯಲ್ಲಿ. ಡಿಮ್ಯಾಂಡ್, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಥವಾ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಏನ್ ಹೇಳುತ್ತೆ? ಬದಲಾವಣೆಯ ಪ್ರಮಾಣವನ್ನ ಹೇಳುತ್ತೆ. ಕೊನೆಯದಾಗಿ ನಾವೇನೆಲ್ಲ ನೆನ್ಪಿಟ್ಕೊಳ್ಬೇಕು? ಸರಳವಾಗಿ ಹೇಳೋದಾದ್ರೆ, ಬೇಡಿಕೆ ಅಂದ್ರೇನು? ಬಯಕೆ ಪ್ಲಸ್ ಖರೀದಿಸುವ ಸಾಮರ್ಥ್ಯ ಪ್ಲಸ್ ಖರೀದಿಸುವ ಸಿದ್ಧತೆಯೇ ಈಕ್ವಲ್ ಟು ಬೇಡಿಕೆ ಆಗಿರುತ್ತೆ. ಇನ್ನು ಬೇಡಿಕೆ ನಿಯಮ ಏನ್ ಹೇಳುತ್ತೆ? ಬೆಲೆ ಹೆಚ್ಚಾದ್ರೆ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದ್ರೆ ಬೇಡಿಕೆ ಹೆಚ್ಚಾಗುತ್ತೆ ಅಂತ ಹೇಳುತ್ತೆ. ಬೇಡಿಕೆ ಸ್ಥಿತಿಸ್ಥಾಪಕತ್ವ ಏನ್ ಹೇಳುತ್ತೆ? ಬೆಲೆಯಲ್ಲಿ, ಆದಾಯದಲ್ಲಿ ಮತ್ತೆ ಸಂಬಂಧಿತ ವಸ್ತುಗಳ ಬೆಲೆಯಲ್ಲಿ ಬದಲಾವಣೆ ಆದಾಗ ಬೇಡಿಕೆಯಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಎನ್ನುವುದನ್ನ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಹೇಳುತ್ತೆ. ಸೊ ಈ ಕ್ಲಾಸ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮೊದಲಿಗೆ ನೀವು ಬೇಡಿಕೆಯನ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಬೇಡಿಕೆ ನಿಯಮವನ್ನ ಅರ್ಥ ಮಾಡ್ಕೊಳ್ಳಿ.
ಆಮೇಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನ ಅರ್ಥ ಮಾಡ್ಕೊಳ್ಳಿ. ನಂತರ ಬೇಡಿಕೆ ಮತ್ತೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಮತ್ತೆ ನಿಯಮದ ನಡುವೆ ಇರುವಂತಹ ವ್ಯತ್ಯಾಸಗಳನ್ನ ಬರೀರಿ. ಆಮೇಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿಧಗಳನ್ನ ಬರೀರಿ. ಆಮೇಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳನ್ನ ಬರೀರಿ. ಹಾಗೇನೆ ಒಂದು ಕೋಷ್ಟಕದ ಮೂಲಕ ಬೇಡಿಕೆ ಮತ್ತೆ ಬೆಲೆಯ ನಡುವಿನ ವ್ಯತ್ಯಾಸವನ್ನ ಎಕ್ಸ್ಪ್ಲೇನ್ ಮಾಡಿ. ಇದಿಷ್ಟನ್ನ ನೀವು ಬರೆದ್ರೆ ಈ ವಿಷಯಗಳು ನಿಮ್ಗೆ ಖಂಡಿತ ಎಕ್ಸಾಮ್ ಅಲ್ಲಿ ಬಂದೇ ಬರುವಂತದ್ದು, ಹಾಗೆ ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ ತೆಗಿಲಿಕ್ಕೆ ಕೂಡ ಸಾಧ್ಯ ಆಗತ್ತೆ. ಇದಿಷ್ಟು ಕ್ಲಾಸ್ ನಿಮ್ಗೆ ಅರ್ಥವಾಗಿದೆ ಅಂತ ನಾನು ಅನ್ಕೋತೀನಿ. ಈ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರು ನನ್ನ ಕ್ಲಾಸ್ ನಿಮ್ಗೆ ಏನಾದ್ರು ಬೇಕಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ. ಬೇಕಿದ್ದವರು ನನಗೆ ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ. ಈ ಕ್ಲಾಸ್ ನಿಮ್ಗೆ ತುಂಬಾ ಉಪಯುಕ್ತವಾದ ಕ್ಲಾಸ್ ಆಗಿರುತ್ತೆ ಸ್ನೇಹಿತರೆ. ದಯವಿಟ್ಟು ಸ್ಕಿಪ್ ಮಾಡದೆ ಒಂದು 10 ನಿಮಿಷ, 1/4 ಗಂಟೆ ಸಮಯ ಕೊಟ್ಟು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದ್ದು ತುಂಬಾ ನಿಧಾನ ಅನ್ಸಿದ್ರೆ ಸ್ಪೀಡ್ ಇಟ್ಕೊಳ್ಳಿ. ಇದರಲ್ಲಿ ಎಕ್ಸಸ್ ಇದೆ ಯೂಟ್ಯೂಬ್ ಅಲ್ಲೇನೆ, ತುಂಬಾ ಸ್ಪೀಡ್ ಆಗಿ ಇಟ್ಕೊಂಡು ಕೇಳ್ಕೊಂತ ಹೋಗುದು. ಇಲ್ಲಿ ಸಮಯ ಇದ್ದವರು ಆರಾಮಾಗಿ ಕೇಳ್ಕೊಂಡು ಈ ಕ್ಲಾಸ್ ನ ಅರ್ಥ ಮಾಡ್ಕೊಳ್ಳಿ. ಖಂಡಿತ ಎಕನಾಮಿಕ್ಸ್ ಅಲ್ಲಿ ಬಂದೇ ಬರುವಂತಹ ಟಾಪಿಕ್ ಇದಾಗಿರುತ್ತೆ. ಧನ್ಯವಾದಗಳು ಸ್ನೇಹಿತರೆ.